ನಿಮ್ಮೆಲ್ಲರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮನೆಯಲ್ಲಿ ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಬನ್ನಿ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಡು ಬರೋಣ. ಈಗ ನಾನು ಈ ಪಾತ್ರೆಯಲ್ಲಿ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ, ಒಂದು 3/4 kg ಅಷ್ಟು. ಇದಕ್ಕೆ ನಾನು ಒಂದು 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, 3 ಪಳವೆಲೆ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಮಿಕ್ಸಿ ಜಾರಲ್ಲಿ ನಾನು 1 ಇಡೀ ಕೈಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ, 1 ಇಡೀ ಕೈಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಮತ್ತು ಅನಾನಸು, ದೊಡ್ಡ ಏಲಕ್ಕಿ ಮತ್ತು ಚಿಕ್ಕ ಏಲಕ್ಕಿ ಒಂದು 3 ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಮಸಾಲ. ಈಗ ನಾನು ಕುಕ್ಕರಲ್ಲಿ 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 3 ಪಳವೆಲೆ ಹಾಕ್ಕೊಂಡು ಅವಳನ್ನೆಲ್ಲ ತೋರಿಸಿದೆಯಲ್ವ ನಿಮಗೆ. ಮತ್ತು ಈ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ಮೇನು ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು. ಈಗ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ಹಸಿರು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಅವಳು ರುಬ್ಬಿದ ಮಸಾಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 3 ಸ್ಪೂನಷ್ಟು ಧನೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಜೊತೆಗೆ ಚಿಕನ್ನು ಹಾಕೊಳ್ಳೋಣ. ಚೆನ್ನಾಗಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಖಾರ ಸ್ವಲ್ಪ ಬಿರಿಯಾನಿಗೆ ಚೆನ್ನಾಗಿದ್ರೇ ಸೂಪರಾಗಿರುತ್ತೆ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/2 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಾನು ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಒಂದು 2 ಗ್ಲಾಸಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಅಂದರೆ ಇದಕ್ಕೆ ನಾನು ಒಂದು 4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದ್ದು ಬಂದಿದೆ. ಇವಾಗ ಇದಕ್ಕೆ ನಾನು ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮಸಾಲೆ ಮಾತ್ರ ಸ್ವಲ್ಪ ಲೈಟಾಗಿ ಹಾಕಿ ನಾಟಿ ಬಿರಿಯಾನಿಗೆ ಸೂಪರಾಗಿ ಬರುತ್ತೆ. ನಾನು ಇವಾಗ ನಾಟಿ ಸ್ಟೈಲ್ ಬಿರಿಯಾನಿನೇ ನಿಮ್ಗೆ ತೋರಿಸ್ತಾ ಇರೋದು. ಸಖತ್ತಾಗಿ ಬರುತ್ತೆ ಟೇಸ್ಟ್. ಇವಾಗ ಇದಕ್ಕೆ ನಾವು ನಿಂಬೆಹಣ್ಣು ಇಟ್ಕೊಳ್ಳೋಣ. ಅವಳು ನಿಮ್ಗೆ ತೋರಿಸಿದ ನಿಂಬೆಹಣ್ಣು 1 ನಿಂಬೆಹಣ್ಣು ಫುಲ್ ಇಟ್ಕೊಳ್ತಾ ಇದ್ದೀನಿ ನಾನು. ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡ್ಮೇಲೆ 1-2 ವಿಸಿಲ್ ಬರೆಸಿ ಹಂಗೆ ದಮ್ಮಿಗೆ ಬಿಟ್ಬಿಟ್ರೆ ಬಿಸಿ ಬಿಸಿ ಚಿಕನ್ ನಾಟಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ನಮ್ಮ ಮನೇಲಿ ಇವತ್ತು ಎಲ್ಲರೂ ತುಂಬ ಇಷ್ಟಪಟ್ಟರು. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು, ಬೈ.